ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಗುರುಗಳಿಗೆ, ದೇವರನಾಕ್ಳಿಗೆ, ಹಿರಿಯರಿಗೆ ಪೂರ ನಮಸ್ಕಾರ ಮಾಡ್ತಾ, ನಮ್ಮ ಭಾಗವತದ ಅರಿವನ್ನ ನಾವು ಜ್ಞಾನದ ರೂಪದಲ್ಲಿ ಅದನ್ನು ತಿಳ್ಕೊಳ್ಳುತ್ತಾ, ಆ ಮೂಲಕವಾಗಿ ನಮ್ಮ ಜೀವನವನ್ನ ಪಾವನ ಮಾಡತಕ್ಕಂತಹ ವ್ಯವಸ್ಥೆಗಳನ್ನ ಆ ರೀತಿಯಲ್ಲಿ ನೋಡ್ತಾ ಭಾಗವತದ 2ನೇ ಸ್ಕಂದವನ್ನ ಪ್ರವೇಶ ಮಾಡಿ, ಅದು ಕೊನೆಯ ಕೆಲವು ದಿನಗಳು, ಇನ್ನು ಕೆಲವು ಶ್ಲೋಕಗಳು, ಹಾಗೆಯೇ ಕೆಲವು ವಿಚಾರಗಳು ಇರುತ್ತದೆ. ಅದನ್ನ ನಾವು ತಿಳ್ಕೊಂಡು, ಅದರ ಬಗ್ಗೆ ಸ್ವಲ್ಪವಾದರೂ ತಿಳ್ಕೊಂಡು ನಮ್ಮ ಜೀವನವನ್ನ ಪಾವನ ಮಾಡುವ ಅಂತ ಹೇಳ್ಕೊಳ್ತಾ ಹಿರಿಯರಿಗೆ ವಂದಿಸ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ. ಪೂರ್ವ ಕಥಾನುವಾದ ಯಾವ ರೀತಿಯಲ್ಲಿ ಇತ್ತು? ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳ ಉಪದೇಶ. ಪರೀಕ್ಷಿತ್ ರಾಜ ತನ್ನ ಜೀವನಾಂತ್ಯವನ್ನ ಕಾಣುವಾಗ ದೇವರ ಸ್ಮರಣೆಯನ್ನು ಕೊಡ್ತಾ ಅವನಿಗೆ, ಅದನ್ನ ಆ ರೀತಿಯಲ್ಲಿ ಅವನ ಜೀವನವನ್ನ ಪಾವನ ಮಾಡ್ತಾ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ಅವತಾರಗಳು ಏನು ಸಂದೇಶ ಎಂಬಂತ ವಿಚಾರವನ್ನ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ವಿವರಿಸ್ತಾ ಇದ್ದಾರೆ. ಹಿಂದಿನ ದಿನದಲ್ಲಿ ರಾಜರಾಜೇಶ್ವರ ಅವತಾರ, ಧನ್ವಂತರಿ ಅವತಾರ, ಪರಶುರಾಮ ಅವತಾರ, ರಾಮಾವತಾರವಾಗಿ ಈಗ ಕೃಷ್ಣ ಅವತಾರಕ್ಕೆ ಬಂದ. ಕೃಷ್ಣ ನಮಗೆ ಭಾರವನ್ನ ಪರಿಹಾರ ಮಾಡಲಿಕ್ಕಾಗಿ, ಧರ್ಮ ಸ್ಥಾಪನೆಗಾಗಿ ನಂದಗೋಪ, ಯಶೋದೆ, ವಸುದೇವ ದೇವಕಿಯರ ಆನಂದ ಕಂದನಾಗಿ ಜಗತ್ತನ್ನೇ ತನ್ನಡೆನೆ ಆಕರ್ಷಿಸುತ್ತ ಕೃಷ್ಣ ಅಂತ ಹೇಳ್ತಾ, ಆಕರ್ಷಯತೀತಿ ಕೃಷ್ಣ, ಎಲ್ಲರನ್ನೂ ಆಕರ್ಷಿಸುತ್ತ. ಅದನ್ನ ಯಾರು ಬೇಡ ಎನ್ನುವುದಿಲ್ಲ. ಅವನ ರೂಪವನ್ನು ನೋಡುವಾಗ್ಲೂ, ಅವನ ಬೇರೆ ಬೇರೆ ಬಾಲ್ಯ, ಕ್ರೀಡೆ, ಹಾಗೆಯೇ ಯೌವನದಲ್ಲಿ ಬರತಕ್ಕಂಥ ವ್ಯವಸ್ಥೆಗಳು ಎಲ್ಲವನ್ನೂ ನೋಡುವಾಗ್ಲೂ ಯಾವುದು ಬೇಡ ಅಂತ ಹೇಳಲಿಕ್ಕಿಲ್ಲ. ಅಂತ ಕೃಷ್ಣನನ್ನ ನೆನೆಯುತ್ತಾ ವೃಷ್ಣಿ ವಂಶ ಪ್ರದೀಪನಾಗಿ ಅವತರಿಸಿದ ಪರಿಪೂರ್ಣ ಕಾಮನಾಗಿರ್ತಕ್ಕಂತಹ ಶ್ರೀಕೃಷ್ಣ ಈ ರೀತಿಯಲ್ಲಿ ಇದ್ದಾನೆ. ಅವ ಇಡೀ ಭೂಮಂಡಲವನ್ನ ವ್ಯಾಪಿಸ್ತ ತನ್ನ ಅವತಾರಗಳಲ್ಲಿ ಏನೆಲ್ಲ ದುಷ್ಕೃತ್ಯಗಳನ್ನ ಮಾಡ್ತಾರೋ ಅವರನ್ನ ನಿಗ್ರಹಿಸುತ್ತ, ಸತ್ಕೃತ್ಯವನ್ನು ಮಾಡೋದನ್ನ ಉದ್ಧರಿಸುತ್ತ ಬೇರೆ ಬೇರೆ ರೀತಿಯಲ್ಲಿ ತನ್ನ ಅವತಾರಗಳ ವ್ಯವಸ್ಥೆಗಳನ್ನ ತಾನು ಮಾಡಿದ್ದಾನೆ. ಹಾಗೆಯೇ ಮುಂದೆ ಅವನೇ ವೇದವ್ಯಾಸ ಅವತಾರ. ಕೃಷ್ಣನ ಅವತಾರದಿಂದಾಗಿ ನಮಗೆ ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಅಂತ ಒಂದು ಸಂದೇಶವನ್ನು ಕಳಿಸ್ತಾ ಇರ್ತಾನೆ. ಹಾಗೆಯೇ ವೇದವ್ಯಾಸ ಅವತಾರ ಮಾಡುವಾಗ ಸತ್ಯವತಿ ಪರಾಶರರಲ್ಲಿ ವೇದವ್ಯಾಸರಾಗಿ ಅವತರಿಸಿ ವೇದಗಳನ್ನ ವಿಂಗಡಿಸಿ ವೇದದ ಮಹತ್ವವನ್ನು ತಿಳಿಸುತ್ತಾ, ಹಾಗೆಯೇ ಅಷ್ಟಾದಶ ಪುರಾಣಗಳು ವೇದಕ್ಕೆ ಹೇಗೆ ಪೂರಕವಾಗುತ್ತದೆ, ಹಾಗೆಯೇ ಮಹಾಭಾರತವನ್ನ ಯಾವ ರೀತಿಯಲ್ಲಿ ತಿಳ್ಕೊಳ್ಬಹುದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಇದನ್ನೆಲ್ಲ ಆ ವೇದವ್ಯಾಸ ರೂಪದಲ್ಲಿ ತಾನು ಮಾಡಿದ್ದಾನೆ. ಮಂದಮತಿಗಳ ಉದ್ಧಾರಕ್ಕಾಗಿ ಈ ವ್ಯವಸ್ಥೆಗಳು. ಬುದ್ಧಿ ಅಂತ ಹೇಳಿದು ಎಲ್ರಿಗೂ ಒಂದೇ ತರನವಾಗಿರುವುದಿಲ್ಲ. ಅದಕ್ಕೆ ಆ ಬುದ್ಧಿಯನ್ನ ವಿಕಾಸತ್ವಕ್ಕೆ ತರಬೇಕಾದ್ರೆ ಪುರಾಣಗಳು ಬೇಕು, ವೇದಗಳು ಬೇಕು. ಹಂತಗಳನ್ನ ಯಾರು ಯಾವ ರೀತಿಯಲ್ಲಿ ತಿಳ್ಕೊಳ್ತಾರೋ ಅವರವರ ಪಾತ್ರೆಯನ್ನ ತುಂಬಿಸಿಕೊಳ್ತಾ ಇರ್ತಾರೆ. ಎಲ್ಲರೂ ತುಂಬಿಸಿಕೊಳ್ಬೇಕು.
ಹಾಗೆ ಈ ಜನ್ಮದಲ್ಲಿ ಆಗಿದ್ರು ಮುಂದಿನ ಜನ್ಮದಲ್ಲಾದ್ರೂ ಭಗವಂತ ನಮ್ಗೆ ಆ ವ್ಯವಸ್ಥೆ ಮಾಡಿಕೊಡ್ತಾನೆ. ಅದಕ್ಕೋಸ್ಕರ ನಾವು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಹುಡುಕ್ತಾ ಹೋಗ್ಬೇಕು. ಬಂತು ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಲಿಕ್ಕೆ ಪೂರ್ಣಗೊಳಿಸ್ಲಿಕ್ಕಿಲ್ಲ, ಅದನ್ನ ನಾವು ಮಾಡ್ತಾ ಮಾಡ್ತಾ ಇರಬೇಕು ಅಂತ ವೇದವ್ಯಾಸ ಅವತಾರದಲ್ಲಿ ಒಂದೆಲ್ಲ ಸಂದೇಶವನ್ನು ಕೊಟ್ಟಿದ್ದಾನೆ, ಈ ರೀತಿಯಲ್ಲಿ ಮಾಡಬೇಕು ಅಂತ. ಹಾಗೇನೆ ಬುದ್ಧಾವತಾರದಲ್ಲಿ ದೇವರನ್ನು ದ್ವೇಷಿಸ್ತಕ್ಕಂತಹ ಜನರನ್ನ ದೂರ ಮಾಡ್ಲಿಕ್ಕಾಗಿ ಮೋಹಕ ವೇಷವನ್ನ ತೊಟ್ಟು ಪಾಷಂಡ ಧರ್ಮವನ್ನ ಬೋಧಿಸುವ ವ್ಯವಸ್ಥೆಯಲ್ಲಿ ಶಾಸ್ತ್ರವನ್ನ ದುಷ್ಟರಿಗೆ ಉಪದೇಶಿಸಿದ. ತತ್ವಜ್ಞಾನವನ್ನು ತಿಳಿಬೇಕಾದ್ರೆ ನಮಗೆ ಸತ್ಯದ ಅರಿವು ಬೇಕು. ಆ ಸತ್ಯದ ಅರಿವು ಬಾರದ ಹಾಗೆ ಆ ದುಷ್ಟರನ್ನ ನಾನಾ ತರದಲ್ಲಿ ಅವರಿಗೆ ಅವ್ಯವಸ್ಥೆಯನ್ನ ಮಾಡಿಕೊಟ್ಟ, ವ್ಯವಸ್ಥಾತ್ಮಕವಾಗಿ ಅವ್ಯವಸ್ಥೆಯನ್ನು ಕೊಟ್ಟ. ಅಂದ್ರೆ ತಿಳ್ಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಏನೋ ತಿಳ್ಕೊಂಡ್ರೆ ಏನಾಯಿತು ಅಂತ ಹೇಳಿ ಎಲ್ಲ ಬೇರೆ ಬೇರೆ ತರನಾಗಿ ಅವರಿಗೆ ಉಪದೇಶಿಸ್ತಾ, ಅದರಿಂದಾಗಿ ನಮ್ಗೆ ಇವತ್ತಿನ ಆ ಹಿಂದೂ ಸಮಾಜ ತಾನು ದೇವರನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಕಾಣ್ಲಿಕ್ಕಾಗುವಾಗ ಅದಕ್ಕೆ ಬೇರೆ ಇತರ ಜನರಿಂದ, ಇತರ ಮತಾನುಯಾಯಿಗಳಿಂದ ತೊಂದರೆಗಳು ಬರುವಂತ, ಅದನ್ನು ನಿಗ್ರಹಿಸಲಿಕ್ಕಾಗಿಯೇ ವ್ಯವಸ್ಥೆಗಳು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಪುರಾಣ ವೇದಗಳು ಬೇಕು ನಮಗೆ. ಬುದ್ಧಾವತಾರದಲ್ಲಿ ಆ ರೀತಿಯಲ್ಲಿ ಮೋಹಕ ಶಸ್ತ್ರವನ್ನ ಹೇಳ್ತಾ ಜನರನ್ನ ವಂಚಿಸಿದ, ದುಷ್ಟ ಜನರನ್ನ ವಂಚಿಸಿ ಆಮೇಲೆ ಸಜ್ಜರನ್ನ ಉದ್ಧಾರ ಮಾಡಿದ ಅಂತ ಹೇಳುವಂತಹದ್ದು ಬುದ್ಧಾವತಾರ. ಹಾಗೇನೆ ಅದಕ್ಕೋಸ್ಕರನೇ ಆಚಾರ್ಯರು ನಮ್ಗೆ ಹೇಳಿದ್ದು ಪ್ರಶಾಂತ ವಿದ್ಯಾ ಅಂತ. ಅದು ನಾವು ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಾಗ ಮಾತ್ರ ಜ್ಞಾನ ಬರುವಂತಹದ್ದು, ತಪ್ಪಿದ್ರೆ ಅಜ್ಞಾನ ಬರುವಂತ. ಹೀಗೆ ಮಾಡ್ತಾನೆ. ಹಾಗೇನೆ ಕಲ್ಕಿ ಅವತಾರ ಮುಂದೆ ಅದು ಕೂಡ ಅಧರ್ಮವೇ ಎಲ್ಲಾ ಕಡೆ ಬರ್ತಾವ, ಅದನ್ನು ನಿಗ್ರಹ ಮಾಡ್ಲಿಕ್ಕಾಗಿ ಕಲ್ಕಿಯಾಗಿ ಭಗವಂತ ಅವತರಿಸಿ ಅವರನ್ನ ಧ್ವಂಸಗೊಳಿಸಿದ್ದಾನೆ. ಅದಕ್ಕೆ ಬಂದಿರುವವರು ಆಚಾರ್ಯ ಮಧ್ವರು. ಅವರು ಯಾವ ರೀತಿಯಲ್ಲಿ ಅಜ್ಞಾನ ಬಂತು, ಅಜ್ಞಾನವನ್ನ ಯಾವ ರೀತಿಯಲ್ಲಿ ನಿರ್ಮೂಲನೆ ಮಾಡಬೇಕು ಅಂತ ತನ್ನ ಆ ಮಾತಿನ ಚಾತುರ್ಯದಿಂದ, ಶಾಸ್ತ್ರದ ವೇದಗಳ ಆಧಾರದಿಂದ ಪ್ರಮಾಣ ಪೂರ್ವಕವಾಗಿ ಅದನ್ನ ನಿಗ್ರಹಿಸ್ತಾ ಬಂದ್ರು. ಆಮೇಲೆ ಅದನ್ನ ಜನರು ಅನುಸರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೂ ಈಗಲೂ ಜನರು, ಆ ದುಷ್ಟ ಜನರು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಬೇರೆ 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 ತರನಾಗಿರ್ತಾರೆ. ಆದ್ರೆ ನಮ್ಮ ಆಚಾರ್ಯ ಮಧ್ವರು ಹೇಳತಕ್ಕಂತಹ ತತ್ವಜ್ಞಾನ ಶುದ್ಧ ತತ್ವಜ್ಞಾನವಾಗಿ, ಸತ್ಯ ಜ್ಞಾನವಾಗಿ ನಮ್ಗೆ ಎಲ್ರಿಗೂ ಅದು ಅನುಗ್ರಹಿಸ್ತಾ ಇದೆ ಅಂತ ನಮ್ಗೆ ತಿಳ್ಕೊಳ್ಳುವಂತಹ ವಿಚಾರ ಉಂಟು. ಅದನ್ನ ಆ ರೀತಿಯಲ್ಲಿ ಆ ಕಲ್ಕ್ಯಾವತಾರದಲ್ಲಿ ಈ ವ್ಯವಸ್ಥೆಗಳನ್ನ ಭಗವಂತನಿಗೆ ಬೋಧಿಸ್ತಾ ಇರ್ತಾನೆ. ಹಾಗೇನೆ ಉದ್ದೇಶಗಳು, ಅವತಾರಗಳು ಯಾಕೆ ಮಾಡಬೇಕು, ಕೆಲವರಿಗೆ ಸಂದೇಹಗಳು ಬರುವಂತ ಆ ಸಂದೇಹಗಳಕ್ಕಾಗಿ ನಿರ್ಮೂಲನೆಗಾಗಿ ಈ ಭಾಗವತ ಹೇಳ್ತಾ ಉಂಟು. 25 ಅವತಾರಗಳು ಜ್ಞಾನಕ್ಕೋಸ್ಕರ ಇರತಕ್ಕಂತಹ ಅವತಾರಗಳು. ಜ್ಞಾನ ಬರಬೇಕು, ಜ್ಞಾನ ಇದ್ದಾಗ ಮಾತ್ರ ನಮ್ಗೆ ಮೋಕ್ಷ ಸುಖವನ್ನು ಪಡೆಯಲಿಕ್ಕೆ ನಮ್ಮ ಪ್ರಯತ್ನ ಆಗುತ್ತೆ. ಸುಮ್ಮನೆ ಆಗುತ್ತೆ ಅಂತ ಕೇಳಿದ್ರೆ ಆಗುವುದಿಲ್ಲ, ಪ್ರಯತ್ನ ಬೇಕು ಅದರೊಟ್ಟಿಗೆ. ಅದೇ ಕಪಿಲ, ದತ್ತಾತ್ರೇಯ, ನಾರಾಯಣ ಅವತಾರ, ಋಷಭಾವತಾರ, ಹಯಗ್ರೀವ ಅವತಾರ, ಮಹಿದಾಸ ಅವತಾರ, ವೇದವ್ಯಾಸ ಅವತಾರ. ಅದನ್ನೇ ದತ್ತವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಪ್ರಭು, ಜ್ಞಾನ ಕಾರ್ಯಕ್ಕಾಗಿ ದತ್ತಾದಿ ರೂಪಗಳನ್ನ ಧಾರಣೆ ಮಾಡ್ತಾನೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ದುಷ್ಟ ನಿಗ್ರಹಕ್ಕಾಗಿ ಬಂದಿರತಕ್ಕಂಥ ಅವತಾರಗಳು ಮತ್ಸ್ಯ, ವರಾಹ, ಯಜ್ಞ, ನರಸಿಂಹ, ಪರಶುರಾಮ, ಕಲ್ಕಿ, ಇದು ದುಷ್ಟ ನಿಗ್ರಹಕ್ಕಾಗಿ ಬಂದಿದೆ. ಹಾಗೆಯೇ ಜ್ಞಾನ ಬಲಕ್ಕಾಗಿ ರಾಜರಾಜೇಶ್ವರ ಅವತಾರ, ಅನುಗ್ರಹಕ್ಕಾಗಿ ಭಕ್ತರನ್ನ ಕೆಳಗೆ ಬೀಳ್ತಕ್ಕಂತಹ ವ್ಯವಸ್ಥೆಗಳಲ್ಲಿರುವಾಗ ಅವರನ್ನು ಉದ್ಧಾರ ಮಾಡಬೇಕು ಅಂತ ಬರ್ತಕ್ಕಂಥ ಅವತಾರ ವಾಸುದೇವ, ಭಕ್ತನಿಗೆ ಧ್ರುವನಿಗಾಗಿ ಒಲಿದ ಆ ವಾಸುದೇವ ರೂಪದಿಂದ. ಹಾಗೇನೆ ಹರಿಯಾಗಿ ಬಂದ ಗಜೇಂದ್ರನ ಉದ್ಧಾರಕ್ಕಾಗಿ. ಹಾಗೆ ವಾಮನ ಇಂದ್ರ ಮತ್ತು ಇಂದ್ರನನ್ನ ಮೇಲೇರಿಸಿರುವುದು, ಹಾಗೆ ಇಂದ್ರನ ಏನೋ ಅಚಾತುರ್ಯಗಳು ಉಂಟೋ ಅದನ್ನ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಲಿಕ್ಕಾಗಿ ಬಂದಿರತಕ್ಕಂತಹ, ಹಾಗೆಯೇ ಇಂದ್ರ ಪದವಿಗಾಗಿ ಇರತಕ್ಕಂತಹ ಬಲಿಯನ್ನ, ಅವನ ದುಷ್ಟ ಜ್ಞಾನವನ್ನ ನಿಗ್ರಹಿಸಿ ಅವನನ್ನ ಸಜ್ಜನನ್ನಾಗಿ ಮಾಡಿದ. ಆ ರೀತಿಯಲ್ಲಿ ಮಾಡತಕ್ಕಂಥ. ಇನ್ನು
ದೇವತೆಗಳ ಹಿತಕ್ಕಾಗಿ ಮಾಡಿರ್ತಕ್ಕಂಥ ಅವತಾರಗಳು ಕೂರ್ಮ, ಧನ್ವಂತರಿ, ವಿಷ್ಣು, ಈ 3 ಅವತಾರಗಳು. ಇನ್ನು ಆವೇಶಾವತಾರಗಳು ಯಾವುದು? ನರ ಅವತಾರ, ನರನಾರಾಯಣರಾಗಿ ಬಂದಕ್ಕಂಥದ್ದು. ಇನ್ನು ಪೃಥುವಿನ ಹೃದಯದಲ್ಲಿ ಪ್ರವೇಶಿಸಿ ಆಗಿ ತಾನು ರಾಜ್ಯಭಾರ ಮಾಡಿದ ಅಂತ ಹೇಳ್ತಕ್ಕಂಥದ್ದು. ಇನ್ನು ಜ್ಞಾನಕ್ಕಾಗಿ ಬುದ್ಧಾವತಾರ, ವಿಲಕ್ಷಣವಾದಂತಹ ಅವತಾರ. ಮೋಹಕ ಶಾಸ್ತ್ರಗಳನ್ನು ಮಾಡಿದ್ರೂ ಕೂಡ ದುರ್ಜನರ ಮೋಹಕ್ಕಾಗಿ ಅದಕ್ಕೆ ಮಾಡಿರ್ತಕ್ಕಂತಹ ವ್ಯವಸ್ಥೆ. ಆ ರೀತಿಯಲ್ಲಿ ತಾನು ಜ್ಞಾನವನ್ನ ಎಲ್ಲರೂ ತಿಳ್ಕೊಳ್ಬೇಕು, ಸಜ್ಜನರು ಉದ್ಧಾರ ಆಗ್ಬೇಕು ಅಂತ ಬುದ್ಧಾವತಾರ ಮಾಡಿದ. ಇನ್ನು ರಾಮಕೃಷ್ಣರು ಬಲಕಾರ್ಯದ ವ್ಯವಸ್ಥೆಗಳು, ದುಷ್ಟ ನಿಗ್ರಹಕ್ಕಾಗಿ ರಾವಣಾದಿ ಸಂಹಾರಗಳಾಗಿದೆ ರಾಮಾವತಾರದಲ್ಲಿ, ದುರ್ಯೋಧನಾದಿಗಳ ಸಂಹಾರವಾಗಿದೆ. ಇದೆಲ್ಲ ಕೃಷ್ಣ ಕಾರಣ. ಅದು ಬಲ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳು. ರಾಮಕೃಷ್ಣಾದಿ ರೂಪೇಶು ಬಲಕಾರ್ಯೋ ಜನಾರ್ದನ ಅಂತ ಈ ರೀತಿಯಲ್ಲಿ ಭಾಗವತ ಹೇಳ್ತಾ ಉಂಟು. ಈ 2 ಅವತಾರಗಳು ಐಕ್ಯಾವತಾರವೇ, ದೇವರ ನಾರಾಯಣ ಮೂಲ ಸ್ವರೂಪವೇ ಬರ್ತಕ್ಕಂತಹ ವ್ಯವಸ್ಥೆಗಳು. ಹಾಗೆಯೇ ದುಷ್ಟ ನಿಗ್ರಹ ಮಾಡಿ ಗೀತೋಪದೇಶದ ಮೂಲಕವಾಗಿ ತತ್ವೋಪದೇಶವನ್ನು ಮಾಡಿದ್ದಾನೆ ಭಗವಂತ ಕೃಷ್ಣ ಅರ್ಜುನನ ನಿಮಿತ್ತವಾಗಿಟ್ಟುಕೊಂಡು. ಹೀಗೆ ನಾನಾ ತರದ ಅವತಾರಗಳು, ಭಗವಂತನ ಆವೇಶಾವತಾರಗಳು ಹೀಗೆ ಅರಿತಾಗಲಿ, ಇದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತ್ರ ಮೋಕ್ಷ. ಇಲ್ಲ ಇದ್ದು ಎಲ್ಲ ಅವತಾರ ಆಗ್ತಾನೆ, ಬಂದು ಹೋಗ್ತಾನೆ ಭಗವಂತ. ಅದ್ರ ಯಾಕೆ ಬಂದ, ಯಾವುದಕ್ಕಾಗಿ ಬಂದ, ಇದನ್ನೇ ನಾವು ತಿಳ್ಕೊಳ್ಳುವ. ಸುಮ್ಮನೆ ಕಿವಿಯಲ್ಲಿ ಕೇಳ್ತೇವೆ, ಮತ್ತೆ ಯಾವುದು ಮುಗಿದಾಗ ನಾವು ಅದನ್ನು ಬಿಟ್ಟು ಬಿಡ್ತೇವೆ. ನಮ್ಮ ಹೃದಯದಲ್ಲಿ ನಿಲ್ಬೇಕು, ಮಸ್ತಕದಲ್ಲಿ ನಿಲ್ಬೇಕು. ಆ ನಿಂತಾಗ ಮಾತ್ರ ಜ್ಞಾನದ ಸಫಲತೆ ಬರುವಂತಹದ್ದು. ಆ ಮುಂದೆ ನಮ್ಮ ದೈಹಿಕವಾಗಿ ಆ ಏನು ಶ್ರಮಗಳು ಮಾಡ್ತೇವೋ ಅದು ದೇವತಾ ಉದ್ದೇಶಕ್ಕಾಗಿ ಆಗುವಂತ. ಅದಕ್ಕೋಸ್ಕರ ನಾವು ಈ ಸ್ಮರಣೆ ಈ ರೀತಿಯಲ್ಲಿ ನಾವು ಮಾಡ್ತಾ ಇದ್ದಾಗ ಮಾತ್ರ ಅದು ನಮ್ಮ ಸಾರ್ಥಕದ ಜೀವನವನ್ನ ಕೊಡ್ತದೆ ಅಂತ ಭಾಗವತ ಹೇಳ್ತಾ ಅಂತೆ. ಅದಕ್ಕೆ ಆಚಾರ್ಯ ಮಧ್ವರು ಹೇಳ್ತಕ್ಕಂತ ಮಾತು, ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾ ವೇಷಾಸ್ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯತ. ಇದು ಇಲ್ಲದೆ ಮುಕ್ತಿ ಇಲ್ಲ, ತಿಳ್ಕೊಳ್ಬೇಕು. ಯಾವುದಕ್ಕೆ, ಯಾವ ರೀತಿಯಲ್ಲಿ ನಾವು ತಿಳ್ಕೊಂಡಾಗ ಆ ಸಂಬಂಧಗಳು, ಆ ಭಗವಂತನ ಅವತಾರಗಳು ಏನೆಲ್ಲ ನಿಗ್ರಹ ಮಾಡಿದ, ನಮ್ಮ ಪಾಂಚಭೌತಿಕವಾದ ದೇಹವನ್ನು ಪಾವನಗೊಳಿಸುವಂತ ವ್ಯವಸ್ಥೆ ಏನು ತಿಳ್ಕೊಂಡಾಗ ಮಾತ್ರ ಮುಕ್ತಿ ಆಗುವುದು, ಜ್ಞಾನ ಆಗುವುದು ಅಂತ ಹೇಳ್ತಾ ಆ ಭಗವಂತನಿಗೆ ನಮ್ಮ ಮಾತುಗಳನ್ನ ಸಮರ್ಪಣೆ ಮಾಡುತ್ತಾ ನಮ್ಮ ಇವತ್ತಿನ ಮಾತುಗಳನ್ನು ಮುಗಿಸಿ ಮುಂದಿನ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೇವೆ. ಅದಕ್ಕೋಸ್ಕರ ಶ್ರೀಕೃಷ್ಣಾರ್ಪಣಮಸ್ತು.